ಅವಳಿಗೆ ವಾಸನೆ ಆಗ್ ಬಂದಿಲ್ಲ, ಅದಕ್ಕೆ ವಾಂತಿ ಮಾಡಿದಾಳೆ. ನೀನು ಕಡ್ಡಿನ ಒಯ್ದು ಗುಡ್ಡ ಮಾಡಬೇಡ ಆಯ್ತಾ? ಅಯ್ಯೋ ಶಿವನೇ, ಬಾಡೂಟನೇ ತಿಂದೇ ಇರೋ ಹುಡುಗಿ ನಿನ್ ಮನೆಗೆ ಬಂದು ಅದೇ ಸಂಸಾರ ಮಾಡ್ತಾಳ ಏನೋ. ಅಪರಮಾತ್ಮನೇ ಕಾಪಾಡ್ಬೇಕಮ್ಮ. ತಿಂತಾಳೆ, ತಿಂದೇ ತಿಂತಾಳೆ. ಮನೆಗೆ ಬರಲಿ, ಹೇಗೆ ತಿನ್ನಿಸ್ತೀನಿ ನೋಡು. ವಾಟ್? ಏನಪ್ಪ, ಏನಂತ ನೀನು? ಮೂಯಿ ದುಡ್ಡಲ್ಲಿ 2 ಲಕ್ಷ ಕಮ್ಮಿ ಆಗಿದೆ. ಅಲ್ಲ, ಏನ್ ಹೇಳ್ತಿದ್ದೀರಾ ನೀವು? ಮೂಯಿ ದುಡ್ಡಲ್ಲಿ 2 ಲಕ್ಷ ಕಮ್ಮಿ ಆಗಿದೆ, ಲೆಕ್ಕ ಹಾಕೋಣ ಬಾ. ಏ ಅಣ್ಣ, ದುಡ್ಡು ಲೆಕ್ಕ ಹಾಕ್ತಿದ್ದವ್ ನೀನೇ ತಾನೆ? ಹಾ, ಲೆಕ್ಕ ಹಾಕ್ತಾ ಇದ್ದಿದ್ ನಾನೇನೆ. ಯಾವ್ದೋ ಫೋನ್ ಬಂತಂತ ಆಚೆ ಕಡೆ ಹೋದೆ. ಇವನ್ಗೆ ಹೇಳ್ಬಿಟ್ಟು ಹೋಗಿದ್ದೆ, ಬೇಕಾದ್ರೆ ಕೇಳ. ಹಂಗಾದ್ರೆ ಇವರು ದುಡ್ಡು ಕಟ್ಟಿದಾರ ಅಂತ ನೀನ್ ಹೇಳ್ತಾ ಇದೀಯಾ? ಹೌದು. ಏನ ಮಾತಾಡ್ತಿದ್ಯಾ? ಅವ್ರು ಯಾರು ಗೊತ್ತೇನೋ? ಹುಡುಗಿಯವ್ರ ಮಾವ ಅವರು ಅಂತಾರ ಹೋಗಿ. ಅವ್ರು ಯಾರಾದ್ರೇನು 2 ಲಕ್ಷ ದುಡ್ಡು ಕಾಣ್ತಿಲ್ಲ. ಜವಾಬ್ದಾರಿ ಯಾರು ತಗೊಂಡಿದಾರೋ ಅವ್ರನ್ನೇ ತಾನೇ ಕೇಳ್ಬೇಕು. ಇವರೇ ಕದ್ದಿರೋದು. ಅಲ್ಲಪ್ಪ, ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಪಾಪ, ಚೆಕ್ ಮಾಡ್ಕೊಳ್ಳಿ. ನಾನು ತಗೊಂಡಿದ್ರೆ ನೋಡಿ, ನಿಮ್ಗೆ ಏನಾದ್ರು ಸಂಶಯ ಇದ್ರೆ ಚೆಕ್ ಮಾಡಿ. ನೋಡಪ್ಪ, ನಾನು ಅಲ್ಲಿಂದ ನೇರವಾಗಿ ಬಂದು ಇಲ್ಲಿ ಕೂತಿದ್ದು, ಬೇರೆ ಎಲ್ಲೂ ಹೋಗಿಲ್ಲ. ಚೆಕ್ ಮಾಡ್ಕೊಳ್ರಿ, ಚೆಕ್ ಮಾಡ್ಕೊಂಡು ನಿಮ್ ಕೈ ಮುಗ್ತೀನಿ. ಬಾಬಾ, ಚೆಕ್ ಯಾಕ್ರಿ? ಒಂದು ಕಾಸು ಕೂಡ ತಗೊಂಡಿಲ್ಲಪ್ಪ. ನಾನಂತ ಮನುಷ್ಯ ಅಲ್ಲ. ಹೋಗಿ ಹೋಗಿ ನನ್ನನ್ನು ಕಳ್ಳ ಅಂತ ಹೇಳ್ತಿದ್ಯಲ್ಲಪ್ಪ. ಬರಲ್ಲ ಅಂತ ಹೇಳಿದ್ರು ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರಿ. ಈಗ ನೋಡಿದ್ರೆ ನನ್ನ ಮೇಲೆ ಕಳ್ಳನ ಪಟ್ಟ ಹೊರಿಸ್ತಿದ್ದೀರಲ್ಲ. ಅಕ್ಕ, ಇಂಥವ್ರ ಜೊತೆ ಹೇಗೆ ಇರ್ತೀಯ? ಒಂದಿನ ಆದ್ರೆ ಓಕೆ, ಆದ್ರೆ ಜೀವನ ಪೂರ್ತಿ ಇವ್ರ ಜೊತೆನೆ ಇರ್ಬೇಕಲ್ಲೇ? ಹೇಗೆ? ಯಾಕೆ ಬೇಜಾರು ಮಾಡ್ಕೋತೀಯ? ನನಗೆ ನಾನ್ ವೆಜ್ ಆಗಲ್ಲ ಅಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ? ಅದು ಶಕ್ತಿ ಅಮ್ಮ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ತುಂಬ ಸೀರಿಯಸ್ ಆಗಿ ತಗೋತಾರೆ, ಅದಕ್ಕೆ ಸ್ವಲ್ಪ ಫೋರ್ಸ್ ಮಾಡಿದ್ರು ಅಷ್ಟೇ. ಆದ್ರೂ ಅಕ್ಕ, ನಂಗೆ ತುಂಬಾ ಟೆನ್ಷನ್ ಆಗ್ತದೆ. ಸುಮ್ಮನಿರೆ, ಹುಚ್ಚು ಹುಡುಗಿ, ಯಾಕೆ ಟೆನ್ಷನ್ ಮಾಡ್ಕೋತ್ಯಾ? ಈ ಸಂಬಂಧ ಓಕೆ ಮಾಡಿದ್ದು ಯಾರು ಹೇಳು? ನಮ್ಮಪ್ಪ. ನಮ್ಮಪ್ಪ ಏನೇ ಮಾಡಿದ್ರು ನಮ್ಮ ಬಗ್ಗೆ ಯೋಚನೆ ಮಾಡಿ ಮಾಡ್ತಾರೆ ಅಲ್ವಾ? ಸುಮ್ಮನೆ ಇಂಥ ಚಿಕ್ಕ ಪುಟ್ಟ ವಿಷಯದ ಬಗ್ಗೆ ಎಲ್ಲ ನೀನು ಟೆನ್ಷನ್ ಮಾಡ್ಕೋಬೇಡ. ಪಾಪ ಮನೆಯವ್ರು ಹಸ್ಕೊಂಡಿರ್ತಾರೆ. ಬಾ, ಊಟಕ್ಕೆ ಕರ್ಕೊಂಡು ಹೋಗೋಣ. ಆದ್ರೂ ಬಾ ನೀನು. ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಮಾವ, ಬೀಗ್ರನ್ನ ಕಳ್ರು ಅನ್ನೋ ಮನೆಯವ್ರು ಇವ್ರು. ಇಂಥ ಮನೆಗೆ ನಮ್ ಜಾಮೀನ್ ಕೊಡ್ಬೇಕಾ? ಮಾವ, ಏನಾಯ್ತು? ಏನಾಯ್ತು? ಏನೋ ತೊಂದರೆ ಆಯ್ತಾ? ಯಾಕೆ ಕೂತ್ಕೊಂಡಿದ್ದೀರಾ? ಏನು ಗಲಾಟೆ ಆದಂಗಿದೆ? ಶ್ರವಣ, ಅಲ್ಲ, ನೀವು ಯಾರಾದ್ರೂ ಏನಾದ್ರು ಮಾತಾಡ್ಬೇಕಲ್ಲ. ಮುಖ ನೋಡ್ಕೊಂಡು ನಿಂತ್ರೆ ನಂಗೆ ಏನು ಅರ್ಥ ಆಗುತ್ತೆ? ಏನಾಯ್ತು? ನಿನ್ನೆ ಕೇಳ್ತಿರೋದು ಹೇಳ. ಅಣ್ಣ, ನಮ್ಮ ಮನೇಲಿ ಫಂಕ್ಷನ್ ಆದರೆ ಯಾವಾಗಲೂ ಲೆಕ್ಕ ಬರ್ಕೊಳ್ಳೋದಕ್ಕಿಂತ ಬರ್ತಿದ್ದಲ್ಲ ರಾಮ,
ಅವ್ನು ಇದ್ದಕ್ಕಿದ್ದಂಗೆ ಬರಲ್ಲ ಅಂತ ಕೈ ಕೊಟ್ಬಿಟ್ಟ. ಅದಕ್ಕೆ ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಕರ್ಕೊಂಡೋಗಿ ಮೂವಿ ಬರ್ಸೋದಕ್ಕೆ ಅಂತ ಕೂರಿಸಿದ್ದೆ. ಈಗ ಅದರಲ್ಲಿ 2 ಲಕ್ಷ ಕಡಿಮೆ ಆಗಿದೆ ಅಂತ ಹೇಳ್ತಾನ ನಾನು. ಏಯ್, ಏನು ಹೇಳ್ತಿದ್ದಾನೆ ಅವನು? ಅಣ್ಣ ನನ್ಗೆ ಇವನ್ ಮೇಲೆ ಅನುಮಾನ ಅಣ್ಣ. ಮುಚ್ಚೋ ಬಾಯ್. ಯಾರ ಬಗ್ಗೆ ಮಾತಾಡ್ತಿದ್ದೀನಿ ನೀನು? ಯಾರ ಬಗ್ಗೆ ಮಾತಾಡ್ತಿದ್ದೆ ನೀನು? ಮರ್ಯಾದಿಸ್ತಾರೆ ಕಣವರು. ಅಂಥವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನನ್ನ ಮಕ್ಕಳನ್ನ ತುಳಿದು ಸಾಕ್ಬಿಡ್ತೀನಿ ನಿನ್ನನ್ನು. 2 ಲಕ್ಷ ತಾನೇ ಹೋಗಿರೋದು. ಹೋಗಿ ಬಿಡು, ನನ್ನ ಗಂಟೇನು ಹೋಗಲ್ಲ. ಅದಕ್ಕೋಸ್ಕರ ಇವತ್ತು ಹಿಂಗೆ ನಡ್ಕೊಳ್ತೀರಿ ನೀವು. ಕದ್ದು ಅಂತ ಹೇಳ್ತಿದ್ದೀರಲ್ಲ ನಿನ್ಗೆ. ಅವ್ನು ಹೇಳ್ದ, ಇವನು ಕೇಳ್ದ. ರಂಗ ಅಲ್ಲ ಕಣೋ ನೀ ಮಂಗ ನೀನು. ಅಣ್ಣ ತುಂಬ ಕೆಲಸ ಆಯ್ತಣ್ಣ, ಆ ಕಡೆ ಈ ಕಡೆ ಓಡಾಡ್ತಿದ್ದೆ. ಹೌದೌದು, ಭಾರಿ ದೊಡ್ಡ ಕೆಲಸಗಾರ ನೀನು. ನಿನ್ನ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ನೋಡು. ಬೇಕೂಫ್ ಅಂತಂದು ಅಣ್ಣ ದುಡ್ಡು ಹೇಳುವಾಗಿಲ್ಲ ಅಣ್ಣ. ಅವನಿಗೇನು ಗೊತ್ತಿಲ್ಲ. ಏಯ್, ನಿಂದೇನು ಮಧ್ಯದಲ್ಲಿ? ಪೇಟೆಯಲ್ಲಿರೋ ದಿನಸಿ ಅಂಗಡಿಗೆ ನಾನು 2 ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದೀನಿ. ಏನು ನೀವೆಲ್ಲ ಸೇರ್ಕೊಂಡು ಆಟ ಆಡ್ತಿದ್ದೀರಾ ನೀವು? ತಪ್ಪಾಯ್ತಣ್ಣ. ಏನೋ ತಪ್ಪಾಯ್ತು? ನೀನ್ ತಪ್ಪಾಯ್ತು ಅಂತ ಹೇಳಿದ ಕೂಡಲೇ ಎಲ್ಲ ಸರಿ ಹೋಯ್ತೇನೋ? ಇನ್ನೊಂದು ಕ್ಷಣ, ಒಂದು ಕ್ಷಣ ನನ್ನ ಮುಂದೆ ನಿಂತ್ರೆ ನನ್ನ ಮಕ್ಕಳನ್ನ ಒಬ್ಬೊಬ್ಬರನ್ನ ಹೊಡೆದಾಕ್ಬಿಡ್ತೀನಿ ನಾನು. ನಿಮ್ಮನ್ನೆಲ್ಲ ನಂಬ್ಕೊಂಡು ದುಡ್ಡು ಎಣಿಸಕ್ಬಿಟ್ನಲ್ಲ, ನಾನು ತಗೊಂಡು ನಾನೇ ಬಡ್ಕೋಬೇಕು. ನೀನು ನಿಂತ್ಕೊಂಡು ಏನು ಮಾಡ್ತಿದ್ದೆ? ಹೌದು, ಕ್ಷಮೆ ಇರಲಿ ರವಿ ಅವರೇ. ದಡ್ಡನ ಮಕ್ಕಳು, ಅವುಗಳಿಗೆ ಏನು ಗೊತ್ತಾಗಲ್ಲ. ಶ್ಯಾಮಣ್ಣ, ಇದನ್ನೆಲ್ಲ ದಯವಿಟ್ಟು ಮನಸ್ಸಿಗೆ ಹಚ್ಕೋಬೇಡಿ.